ನಾನು ವಿಡಿಯೋ ಆನ್ ಮಾಡ್ತಾ ಇಲ್ಲ. ಇದು ನನ್ನ ಹೆಸರು ಮಮತಾ, ಕಾಸರಗೋಡು ಪೆರ್ಲದಿಂದ ಮಾತಾಡ್ತಾ ಇರೋದು. ನಾನು 1 ವರ್ಷದಿಂದ ನಾನು ಈ ಬ್ಯಾಟರಿ ಮ್ಯಾಗ್ನೆಟಿಕ್ ಬೆಡ್ ಯೂಸ್ ಮಾಡ್ತಾ ಇದ್ದೇನೆ. ನಾನು ಮಾತ್ರಲ್ಲ, ನನ್ನ ಮನೆಯಲ್ಲಿ ಎಲ್ಲರೂ ಕೂಡ. ನನಗೆ ತುಂಬಾನೇ ರಿಸಲ್ಟ್ ಬಂದಿದೆ. ಬ್ಯಾಕ್ ಪೇನ್ ಕಡಿಮೆ ಆಗಿದೆ, ಹೆಡ್ ಏಕು, ಮತ್ತೆ ಮನೆಯಲ್ಲಿ ಒಂಥರ ಡಾಕ್ಟರ್ ಡಾಕ್ಟರ್ ಕಿಟ್ ಅಂತ ಹೇಳ್ಬಹುದು. ಆ ತರ ಮಕ್ಕಳಿಗಾದ್ರೂ ಕೂಡ ಎಲ್ಲಿ ಪೇನ್ ಇದ್ರು ಸ್ಪೋರ್ಟ್ಸ್ ಮಾಡಿ ಆಟ ಆಡಿ ಬಂದು ಎಲ್ಲಾದ್ರೂ ಅದು ಎಲ್ಲ ಬೆಲ್ಟ್ಗಳು ನನಗೆ ಹೆಲ್ಪ್ ಆಗ್ತಾ ಇದೆ. ನಾನು ನನ್ನ ಟೆಸ್ಟ್ ಮನಿ ಹೇಳಲಿಕ್ಕೆ ಇಷ್ಟಪಡುತ್ತಂದ್ರೆ, ನಾನೊಂದು ರೀಸೆಂಟ್ ಒಂದು 3-4 ತಿಂಗಳು ಬ್ಯಾಕ್, ಅಂದ್ರೆ ಮಕ್ಕಳಿಗೆ ವೆಕೇಶನ್ ಬರೋದಕ್ಕಿಂತ ಮೊದ್ಲು, ಶಾಲೆ ಶುರುದಕ್ಕಿಂತ ಮೊದ್ಲು, ನಾನು ಬಜ್ಪೆ ಸೈಡ್ ಅಲ್ಲಿ ನಮ್ಮ ಊರಿನವಳು, ಅವಳು ನನಗಿಂತ ಚಿಕ್ಕ ಏಜ್ನವಳು, ಒಂದು ಮಗು ಇದೆ. ಗಂಡ ಹೆಂಡತಿ ಮಕ್ಕಳು ಅಂತೇಳಿ ಅತ್ತೆ ಅಂತೇಳಿ ಜೀವನ ಮಾಡ್ತಾ ಇದ್ದಾಳೆ. ಅವಳಿಗೆ ನನ್ನ ತಂಗಿ ಮುಖಾಂತರ ಹೇಳಿ ಗೊತ್ತಾದ್ರು ಸೀರಿಯಸ್. ಅವಳಿಗೆ ತುಂಬಾನೇ ಬ್ಯಾಕ್ ಪೇನ್ ಹೇಳಿದ್ರೆ ಅವಳಿಗೆ ನಿಂತ್ಕೊಳ್ಲಿಕ್ಕೆ ಆಗಲ್ಲ. ಇಷ್ಟೇ ಗಂಟೆ ನಿಂತ್ಕೊಳ್ಬೇಕು, ಮತ್ತೆ ಬಗ್ಗೆ ಏನಾದ್ರು ಕೆಲಸ ಮಾಡ್ಬೇಕಿದ್ರೆ ಇಷ್ಟೇ ಗಂಟೆ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈವನ್ ನೆಲ ಒರೆಸ್ಲಿಕ್ಕೆ ಕೂಡ ಅವಳ ತಮ್ಮನೇ ಹೆಲ್ಪ್ ಮಾಡೋದು ಅವಳಿಗೆ. ಆ ತರ ಇದ್ಲು. ನಂಗೆ ಗೊತ್ತಿರ್ಲಿಲ್ಲ. ನನ್ನ ತಂಗಿ ಹೇಳಿದ್ಲು ಒಂದ್ಸಲ ನೀನು ವಿಸಿಟ್ ಮಾಡು ಅಂತ. ಅದು ಹೋಗೋದಕ್ಕಿಂತ ಮೊದ್ಲು ನಾನು ಅವಳ ಅಪಾಯಿಂಟ್ಮೆಂಟ್ ತಗೊಳ್ಳೋ ಹೊತ್ತಿಗೆ ಅವಳು ಹೇಳಿದ್ಲು, ಮಮತಕ್ಕ ನನಗೆ ಈ ತರ ಇದೆ. ನಾನು ತುಂಬಾ ಅಂದ್ರೆ ಎಷ್ಟೋ ವರ್ಷದಿಂದ ಅವಳು ಮದ್ದು ಮಾಡ್ತಾ ಇದ್ದಾಳೆ. ಎಷ್ಟೋ ವರ್ಷದ ಮದ್ದಿನ ಎಫೆಕ್ಟ್ ಅವಳ ಬಾಡಿಯಲ್ಲಿ ಇತ್ತು. ತುಂಬಾ ದಪ್ಪಗಾಗಿದ್ಲು, ಬ್ಲಾಕ್ ಇದ್ಲು. ನಾನು ಹೋಗೋಗೆಲ್ಲ ಮಾತಾಡ್ಬಿಟ್ಟು ಅವಳ ಹಸ್ಬೆಂಡ್ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ಡೆಮ ಎಲ್ಲ ಕೊಟ್ಟು ಬಂದ್ಮೇಲೆ ಅವಳು ಹೇಳಿದಾಳೆ, ನೀನು ಫಸ್ಟ್ ಬರುವಾಗಲೇ ನಾನು ತಗೊಳ್ಳಲ್ಲ, ಇದು ಏನು ಅಂತ ನೋಡ್ಕೊಳ್ತೇನೆ ಅಂತ. ಸೆಕೆಂಡ್ ನನಗೆ ಅವಳು 1 ವಾರದ ಒಳಗಡೆ ನನಗೆ ಕಾಲ್ ಮಾಡಿದ್ಲು, ನೀನ್ ತಗೊಂಡು ಬಾ ಅಂತ ಹೇಳಿ. ತಗೊಂಡ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಎಲ್ಲ ಹೇಳಿಬಿಟ್ಟು ಬಂದು ನಾನು ಫಾಲೋಅಪ್ ಮಾಡ್ತಾ ಇದ್ದೆ. ಫಾಲೋಅಪ್ ಮಾಡುವಾಗ ಒಂದೇ ಸಮನೆ ಅವಳು ಹೇಳುದು, ನನಗೆ ಗೊತ್ತಾಗ್ತಾ ಇಲ್ಲ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ನನಗೇನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವಳಿಗೆ ಅಷ್ಟು ಪೇನ್ ಇದೆ. ಅಷ್ಟು ಪೇನ್ ಅಲ್ಲಿ ನೀನ್ ಸ್ವಲ್ಪ ವೇಟ್ ಮಾಡು ಅಂದೆ. ನಾನು ಆನಂತರದಿಂದ ಶಾಲೆಯ ಗಡಿಬಿಡಿ, ಶಾಲೆ ಸ್ಟಾರ್ಟ್ ಆಗುದು ಇದೆಲ್ಲ ಕಳೆದು ವೆಕೇಶನ್ ಲಾಸ್ಟ್ ಸಮಯದಲ್ಲಿ ನನಗೆ ನನ್ನ ಊರಲ್ಲಿ ಸಿಕ್ಕಿದ್ಲು ಅವಳು ಬಸ್ ಸ್ಟ್ಯಾಂಡ್ ಅಲ್ಲಿ. ನನಗೆ ಗೊತ್ತೇ ಇಲ್ಲ, ಅವಳು ಅಷ್ಟು ದೂರದಿಂದ ಓಡಿ ಬಂದ್ಲು. ದೊಡ್ಡ ದೊಡ್ಡ ಲಗೇಜ್ ಇಟ್ಕೊಂಡಿದ್ದಾಳೆ. ಓಡಿ ಬಂದು ಹೇಳಿದ್ಲು, ಮಮತಕ್ಕ ನಿಮ್ಮನ್ನು ನನಗೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ನಾನು ಇಷ್ಟು ವರ್ಷದಿಂದ ನನ್ನ ಊರಿಗೆ ಹೋಗಿರ್ಲಿಲ್ಲ. ಅಂದ್ರೆ ಅವಳಿಗೆ ಅಪ್ಪ ಅಮ್ಮ ಎಲ್ಲ ಚಿಕ್ಕ ಏಜ್ ಅಲ್ಲಿ ತೀರ್ಕೊಂಡಿದ್ದಾರೆ. ಚಿಕ್ಕ ಏಜ್ ಅಂದ್ರೆ ಅವಳಿಗೆ ಇದು ಡೆಲಿವರಿ ಆದ ಸಮಯದಲ್ಲಿ ಅಪ್ಪ ಅಮ್ಮ ನಮಗೆಲ್ಲ ಗೊತ್ತಿದೆ. ಅವಳು ಊರಿಗೇನೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಳ ಈ ಪೇನ್ ಇಂದಾಗಿ. ಅವಳಿಗೆ ಜೊತೆಗೆ ಅಷ್ಟು ಜನ ಬೇಕು, ಲಗೇಜು ಮಗು ಎಲ್ಲ ಇಟ್ಕೊಳ್ಳಿಕ್ಕೆ. ನಿಮ್ಮ ದಯೆಯಿಂದಾಗಿ ನಾನು ನನ್ನ ಊರನ್ನು ನೋಡಿದ್ದೆ, ಮಾವನ ಮನೆಗೆ ಹೋದೆ, ಇಷ್ಟು ಲಗೇಜ್ ಇಟ್ಕೊಂಡು ನಾನು ಮಗುವನ್ನು ಇಟ್ಕೊಂಡು ಹೋಗ್ತಾ ಇದ್ದೇನೆ. ಅವತ್ತಕ್ಕ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಅಲ್ಲಿ ಕಾಲಿಗೆ ಬೀಳುವಾಗೆ ಬಂದ್ಲು. ನನಗಂತೂ ಶಾಕ್ ಆಯ್ತು, ಅಂದ್ರೆ ಒಂಥರ ಖುಷಿನೂ ಆಯ್ತು. ಯಾಕೆಂದ್ರೆ ಅವಳು ಹೇಳಿದಾಗ ಅವಳಿಗೆ ತುಂಬಾ ನೋವಿತ್ತಂದ್ರೆ, ಅವಳಿಗೆ ಒಂದು ಸೈಡಿನ ಈ ಸೊಂಟದ ಸೈಡ್ ಹಿಪ್ ಭಾಗದಿಂದ ನರ ಎಳಿಯೋದು ಅವಳಿಗೆ. ಹಾಲು ತುಂಬಾ ಪೇನ್, ಈ ನರ ಎಳೆತ ಇಲ್ಲಿವರೆಗೆ ಅಂದ್ರೆ ಅವಳಿಗೆ ಹಾರ್ಟ್ ಪೇನ್ ಕೂಡ ಆದಾಗ ಆಗ್ತಿತ್ತಂತೆ. ECG ಎಲ್ಲ ಮತ್ತೆ ಎದ್ದು ಬಿಟ್ಟು ಕೂಗಿದ ದಿವಸ ಉಂಟು ಅವಳ ಹಸ್ಬೆಂಡ್ ಹತ್ರ ಹೇಳ್ಕೊಂಡು. ಅಂದ್ರೆ ಏನೋ ಆಗ್ತದೋ ಎಂತ ಹೆದರಿಕೆಯಿಂದ ಡಿಪ್ರೆಷನ್ಗೆ ಹೋಗ್ತಿರ್ಲೇನೋ ಮೋಸ್ಟ್ಲಿ. ಆದ್ರೆ ನನಗೆ ತುಂಬಾ ಖುಷಿ ಇದೆ. ನಾನು ಫಸ್ಟ್ ಆಫ್ ಆಲ್ ಸಾಗರ್ ಜೋಶರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಎಂತ ಒಂದು ಪವರ್ಫುಲ್ ಪ್ರಾಡಕ್ಟ್, ಜನರಿಗೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಒಂದು ಮೆಡಿಸಿನ್ ಮಾಡಿದ್ರೆ ಚಿಕ್ಕ ಪುಟ್ಟ ನೋವು ಬಂದ್ರೆ ಹೆದರ್ಕೊಂಡು ಮೆಡಿಸಿನ್ಗೆ ಹೋಗುವಂತದ್ದು. ಯಾಕಂದ್ರೆ ಈಗಿನ ಸಿಚುವೇಶನ್ ಆಗಿದೆ ಮೇಡಮ್. ಎಲ್ಲ ಕಡೆ ಹೊರಗಡೆ ಚಿಕ್ಕ ಚಿಕ್ಕ ಏಜ್ನವರಿಗೆ ಹಾರ್ಟ್ ಅಟ್ಯಾಕ್ ಆಗುದು, ಇದನ್ನೆಲ್ಲ ನಾವು ಕೇಳ್ತಾ ಇರ್ತೇವಲ್ಲ. ಆಗ ಏನೋ ಒಂದು ಪೇನ್ ಬಂತಂತ ತಕ್ಷಣ ಡಾಕ್ಟರ್ ವಿಸಿಟ್ ಮಾಡುದಕ್ಕಿಂತ ಇಂಥದನ್ನೆಲ್ಲ ನಾವು ಯೂಸ್ ಮಾಡಿದ್ರೆ, ಹೆಚ್ಚು ಜನರಿಗೆ ಕೊಟ್ರೆ ತುಂಬಾ ಒಳ್ಳೇದು. ಅವಳು ಮೊನ್ನೆ ಅವಳ ಅತ್ತಿಗೇನು ಕೊಟ್ಟಿದ್ಲು, ನಾನೇ ಹೋಗಿ ಕೊಟ್ಟಿದ್ದೆ. ಅವರಿಗೂ ನಾನು ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ನನಗೊಂದು ಅಷ್ಟು ಪೇನ್ ಇದ್ದದ್ದು ಮೇಡಮ್. ಅವ್ರಿಗೂ ಇದೇ ಸಮಸ್ಯೆ, ಕೂತ್ಕೊಳ್ಳಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ. ಆ ತರ ಅವರಿಗೆ ಒಂದು ಕಾಲು ಭಾಗ ಕಡಿಮೆ ಆಗಿದೆ. ಅಂದ್ರೆ 1 ವಾರ ಆಯ್ತಷ್ಟೇ ನನಗೆ ಕೊಟ್ಟು. ನಂಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನನ್ನ ರಿಸಲ್ಟ್ ಅನ್ನ ಶೇರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಥ್ಯಾಂಕ್ ಯು ಮೇಡಮ್.